ಇದೊಳ್ಳೆ ಧರ್ಮ ಸಂಕಟ ಆಯ್ತು. ಅವ್ರು ನಿಮ್ಗಳು ಯಾರ ಹತ್ರನೂ ಮಾತಾಡಲ್ಲ. ಅದನ್ನ ನೋಡ್ಕೊಂಡು ನಾನು ಹೇಗಿರ್ಲಿ? ನಮ್ಮ ಹತ್ರ ಮಾತಾಡದೆ ಬೇರೆ ಯಾರ ಹತ್ರ ಮಾತಾಡ್ತಾನ ಅವನು? ಗೋಡೆ ಹತ್ರ ಮಾತಾಡ್ತಾನ? ಸ್ವಲ್ಪ ದಿವಸ ಹಾಗಿರ್ತಾನೆ. ನಮ್ಮ ಮನೆ ದೇವ್ರ ವಿಷಯ ನಮಗ್ ಗೊತ್ತಿಲ್ವೇನಮ್ಮ? ಅದು ಹಾಗಲ್ಲಮ್ಮ. ಸಾಕಮ್ಮ, ಸಾಕು ಕಣೆ. ಇನ್ಮೇಲಾದ್ರೂ ಬುದ್ಧಿ ಉಪಯೋಗಿಸು ನೀನು. ಪೆದ್ದ ಪೆದ್ದಾಗಿ ನಡ್ಕೊಂಡು ಸಿಕ್ಕಾಕೋಬೇಡ. ನಡಿಯಮ್ಮ, ನಡಿ. ನಿಮ್ಮಿಂದಾನೇ IT ಅವರು ಅಮ್ಮಂಗೆ ಕಾಟ ಕೊಡ್ತಾ ಇದ್ದಾರಂತೆ. ಅಮೃತ, ಇದು ನಿಜಾನೋ ಸುಳ್ಳು ಅಂತ ನಾನು ಕೇಳ್ತಾ ಇಲ್ಲ ಅಪ್ಪ. ಆದರೆ ನನಗಿರೋದು ಆರ್ಯನ್ ಒಬ್ಬನೇ. ಈಗ ಅವನಿಗೆ ಸಂಬಂಧಿಸಿದವರು ನನ್ನ ಹೊಣೆ. ನಾನೇ ಅವ್ರನ್ನ ಕಾಪಾಡಬೇಕು. ಅದಕ್ಕೆ ನಾನು ಇಂದುಮತಿನ IT ಪ್ರಾಬ್ಲಮಿಂದ ಪಾರು ಮಾಡಬೇಕು. ಪ್ಲೀಸ್ ಅಪ್ಪ, ಹಾಗಲ್ಲ ಅನ್ಬೇಡ. ಆಯ್ತು ಮಗಳೇ, ಪ್ರಯತ್ನ ಮಾಡ್ತೀನಿ. ಹಲೋ ರಾಜೇಂದ್ರ, ಇಂದುಮತಿ IT ಕೇಸು ಕೋರ್ಟಲ್ಲಿ ಪ್ರೂವ್ ಆದರೆ ಜೈಲೇನಾ? ಬೇಯ್ಲು? ಗುಡ್, ಥ್ಯಾಂಕ್ಸ್. ಇಂದುಮತಿ ಜೈಲಿಗೆ ಹೋದರೆ ಅಮೃತ ಒಂಟಿ ಆಗ್ತಾಳೆ. ಆಗ ಅಮೃತ ಮನೆಗೆ ಬಂದೇ ಬರ್ತಾಳೆ. ನೋಡು ಮಂಜರಿ, ನನಗೆ ಬೇಕು ಬೇಡ, ಇಷ್ಟ ಕಷ್ಟ, ಅದಕ್ಕೆಲ್ಲ ಯಾರೂ ನನ್ನ ಜೊತೆ ಇಲ್ಲ. ಸರ್, ನೀವು ಯಾಕೆ ಏನೇನೋ ಯೋಚನೆ ಮಾಡ್ತಿದ್ದೀರಾ? ಇದಿನ್ನೂ ನಿಮ್ಮ ಶುರು. ನೀವು ನಾಳೆ ಮಿನಿಸ್ಟರ್ ಆಗ್ತಿದ್ದೀರಾ, ಆಮೇಲೆ CM ಆಗಬೇಕು, ಆಮೇಲೆ ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು. ಲಾಂಗ್ ವೇ ಟು ಗೋ. ಈಗಲೇ ಹಿಂಗೆ ಕೂತ್ಕೊಂಡ್ರೆ ಹೆಂಗೆ ಸರ್? ಕಮಾನ್, ಚಿಯರ್ ಅಪ್. ಥ್ಯಾಂಕ್ಸ್. ಆರ್ಯನ್ನು 1 ಗಂಟೆ ಬಚಾವಾಗಿದ್ದಿದ್ರೆ ಅವ್ನು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿರ್ತಿದ್ದ. ಅಷ್ಟರಲ್ಲಿ ಕೊಲೆಗಾರ ಬಂದಿದ್ದಾನೆ ಅಂದ್ರೆ ಅಣ್ಣ ಎಷ್ಟು ಸಲ ಬಚಾವ್ ಮಾಡಿದ್ರು ಪರಶುನ. ಆ ಉಪಕಾರನ ಮರಿಬಾರ್ದಾಗಿತ್ತು ಅವನು. ಮರಿಬಾರ್ದಾಗಿತ್ತು. ಅದಲ್ಲ ನಾನು ಹೇಳ್ತಿರೋದು ಇಂದ್ರಜಿತ್. ಅದು ಹಂಗೆ ಅವಳು ಹಂಗೆ ಆಗ್ಬೇಕು. ನೀನು ಯಾಕೆ ಅವನ ಬಗ್ಗೆ ಫೀಲ್ ಮಾಡ್ತಾ ಇದೀಯಾ? ನನ್ನ ಮೇಲೇನೆ ಕತ್ತಿ ಮಾಡಿಸ್ತಾ ಅವನು. ಈಗ ನೋಡು, ಜೈಲಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಅನ್ನ ತಿಂತಾ ಇದೆ. ಮುದ್ದೆ ಮುರಿಲಿ ಬುದ್ಧಿ ಬರುತ್ತೆ. ಹಂಗೆ ಆಗೋದು ಅವರಿಗೆ, ಹಂಗೆ ಆಗಲಿ ಅವನಿಗೆ. ಮುರಿಲಿ ಇಂದ್ರಜಿತ್, ಗ್ರಾಮ್ ಇಂದ್ರಜಿತ್ ಇಡಿಯಟ್. ನಂದೇ ತಪ್ಪು, ಜಾಸ್ತಿ ಕುಡಿಸ್ಬಿಟ್ಟೆ. ನೋಡು, ಆರ್ಯನ್ನ ಮುಗಿಸಿದ್ಮೇಲೆ ನೀನು ಡೆಲ್ಲಿ ಫ್ಲೈಟ್ ಹತ್ತಬೇಕು. ಚೆನ್ನಾಗಿದೆ. ಆರ್ಯನ್ನ ಮೇಲ್ ಕಳಿಸಿ ನೀನು ಅಲ್ಲಿವರೆಗೂ ಡ್ರಾಪ್ ಮಾಡ್ತೀನಿ ಬಾರಪ್ಪ ಅಂತ ನಾನು ಫ್ಲೈಟ್ ಹತ್ಬೇಕಾ? ನಾಳೆ ಪೊಲೀಸ್ ಎನ್ಕ್ವೈರಿಲಿ ಆರಾಮಾಗಿ ಸಿಕ್ಕಾಕೊಳ್ತೀನಿ. ಎಲ್ಲ ಕೆಲಸನೂ ಯೋಚನೆ ಮಾಡೇ ಪ್ಲ್ಯಾನ್ ಮಾಡಿರೋದು. ನಾಳೆ 9 ಗಂಟೆ ಫ್ಲೈಟ್ಗೆ 2 ಟಿಕೆಟ್ ಬುಕ್ ಆಗಿರುತ್ತೆ, ನಿನ್ನ ಹೆಸರಿನಲ್ಲಿ. ಆದರೆ ಆರ್ಯನ್ ಇನ್ನೂ ಮೇಲ್ ಹೋಗಿರಲ್ವಲ್ಲ? ನೀನು ನನ್ನ ಜೊತೆ ಫ್ಲೈಟ್ ಹತ್ತಬೇಕಾಗಿಲ್ಲ. ಗೊತ್ತಾ? ಇಂದ್ರಜಿತ್ ಹೆಸರಿನಲ್ಲಿ ಫ್ಲೈ ಮಾಡೋದು ನಾಣಿ. ಹನ್ನೆರಡು ಗಂಟೆಗೆ ಬುಕ್ ಆಗಿರೋ ಫ್ಲೈಟಲ್ಲಿ ನೀನು ಡೆಲ್ಲಿಗೆ ಬರ್ತೀಯ. ನಾಣಿ ಹೆಸರಿನಲ್ಲಿರೋ ಟಿಕೆಟ್ನಲ್ಲಿ. ಅದಲು ಬದಲು ಕಂಚಿ ಕದಲ್. ಆದರೆ ಏನಾದರೆ ನಾಣಿ ಇದಕ್ಕೆ ಒಪ್ಪಬೇಕಲ್ಲ. ಆ ವಿಷಯ ಎಲ್ಲ ನಿನಗೆ ಬೇಕಾಗಿಲ್ಲ. ನಿನಗೆ ಕೊಟ್ಟಿರೋ ಕೆಲಸನ ನೀನು ನೀಟಾಗಿ ಮಾಡಿ ಮುಗಿಸು ಅಷ್ಟೇ. ಸಾವಿತ್ರಿ